ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಬಾಲ್ಯವನ್ನು ಮರುಕಳಿಸುವಂತಹ ಒಂದು ಸ್ವೀಟ್ ರೆಸಿಪಿ ಅನ್ಬೋದು. ಯಾಕೆಂದರೆ ಈ ಸ್ವೀಟನ್ನು ನೀವು ಒಂದ್ಸಲ ತಿಂದರೆ ನಿಮಗೂ ಕೂಡ ಅನಿಸುತ್ತೆ, ನಾವು ಈ ಸ್ವೀಟನ್ನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ವಲ್ವಾ ಅಂತ. ನಿಜವಾಗ್ಲೂ ಕಣ್ರಿ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ 50 ಪೈಸೆಗೊಂದು ಎಲ್ಲ ಅಂಗಡಿಗಳಲ್ಲೂ ಕೂಡ ಈ ಸ್ವೀಟು ಸಿಗ್ತಾಯಿತ್ತು. ಇದೇ ಸ್ವೀಟನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹುರ್ಗಡ್ಲೆ ಅಥವಾ ಪುಟಾಣಿ, ಸಕ್ಕರೆ, ತುಪ್ಪ ಮತ್ತು ಏಲಕ್ಕಿ. ಈ ನಾಲ್ಕು ಸಾಮಗ್ರಿಗಳನ್ನು ಬಳಸಿ ಇನ್ಸ್ಟೆಂಟಾಗಿ ಈ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಹುರ್ಗಡ್ಲೆ ಮತ್ತು ಸಕ್ಕರೆಯನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಈ ಕಪ್ನಿಂದ 1 ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ. ಈ ಕ್ಲೈಮೇಟ್ಗೆ ಹುರ್ಗಡ್ಲೆ ಸ್ವಲ್ಪ ಮೆತ್ತಗಾಗಿದ್ದರೆ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳಿ. ಬಿಸಿಲು ಇರಲಿಲ್ಲ ಅಂದರೆ ಒಲೆ ಮೇಲೆ ಒಂದು ಫ್ರೈ ಪ್ಯಾನಲ್ಲಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೂ ಕೂಡ ನಡೆಯುತ್ತೆ. ಆಮೇಲೆ ಅದೇ ಕಪ್ನಿಂದ 1 ಕಪ್ನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ. ಆಮೇಲೆ ಒಂದು 2 ರಿಂದ 3 ಏಲಕ್ಕಿಯನ್ನು ಈ ರೀತಿ ಸಿಪ್ಪೆ ಬಿಡಿಸಿ ಹಾಕೊತಾ ಇದ್ದೀನಿ. ನೆನಪಿರಲಿ, ಯಾವ ಕಪ್ನಿಂದ ನಾನು ಹುರ್ಗಡ್ಲೆ ಅಳತೆ ಮಾಡಿದ್ದೆ ನೋಡಿ, ಅದೇ ಕಪ್ನಿಂದ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಎರಡನ್ನು ಕೂಡ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಸ್ಮೂತಾಗಿ ಗ್ರೈಂಡ್ ಮಾಡಿದ್ರೂ ಕೂಡ ಒಂದ್ಸಲ ನೀಟಾಗಿ ಸೋಸ್ಕೊಳ್ಳೋಣ. ಈ ರೀತಿ ಸೋಸೋದ್ರಿಂದ ಇದರಲ್ಲಿ ಸ್ವಲ್ಪನೂ ತರಿತರಂಶ ಉಳಿಯೋದಿಲ್ಲ. ಹಾಗಾಗಿ ಒಂದ್ಸಲ ಸೋಸ್ಕೊಂಬಿಡ್ರಿ. ನಿಜವಾಗ್ಲೂ ಈ ಸ್ವೀಟು ತುಂಬ ಚೆನ್ನಾಗಾಗುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಒಂದು 10 ನಿಮಿಷದಲ್ಲೇ ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ನೋಡಿ, ಎಲ್ಲವನ್ನೂ ನೀಟಾಗಿ ಸೋಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಸೈಡಲ್ಲಿಟ್ಟು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಯಾವ ಕಪ್ನಿಂದ ಹುರ್ಗಡ್ಲೆ ಸಕ್ಕರೆ ಅಳತೆ ಮಾಡಿದ್ದೆ ನೋಡಿ, ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಕರೆಕ್ಟಾಗಿ ನಿಮಗೆ ಹೇಳಬೇಕಂದ್ರೆ 1 ಕಪ್ ಹುರ್ಗಡ್ಲೆ 1 ಕಪ್ ಸಕ್ಕರೆಗೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ತುಪ್ಪ ಸರಿ ಹೋಗುತ್ತೆ. ಈಗ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಂಬಾ ಬಿಸಿ ಆಗಬಾರ್ದು, ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ನೋಡಿ, ಚೆನ್ನಾಗಿ ಬಿಸಿ ಆದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದರಲ್ಲಿ ಮುಂಚೆನೇ ಪುಡಿ ಮಾಡಿ ಸೋಸಿಟ್ಕೊಂಡಿರುವಂತಹ ಸಕ್ಕರೆ ಮತ್ತು ಹುರ್ಗಡ್ಲೆ ಪುಡಿಯನ್ನು ಹಾಕೊತಾ ಇದ್ದೀನಿ. ನೆನಪಿರಲಿ, ತುಪ್ಪ ಬಿಸಿ ಆದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಹಿಟ್ಟನ್ನು ಸೇರಿಸ್ಕೋಬೇಕು. ನೆನಪಿರಲಿ, ಗ್ಯಾಸನ್ನು ನೀವು ಇನ್ನೂ ಆನಲ್ಲಿಟ್ಟೆ ಈ ಹಿಟ್ಟನ್ನು ಸೇರ್ಸೋಕೆ ಹೋದರೆ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಪ್ಪನ ಲೈಟಾಗಿ ಬಿಸಿ ಮಾಡಿ ನಂತರ ಈ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ತುಪ್ಪ ತುಂಬ ಬಿಸಿ ಆದರೆ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ನಂತರ ಈ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ತುಪ್ಪ ಬಿಸಿ ಆಗೋವರೆಗೂ ಮಾತ್ರ ನಮಗೆ ಗ್ಯಾಸ್ ಬೇಕು. ತುಪ್ಪ ಬಿಸಿ ಆದಮೇಲೆ ಗ್ಯಾಸಿನ ಅವಶ್ಯಕತೆ ಇಲ್ಲ. ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಹಿಟ್ಟು ಈ ರೀತಿ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಈ ಕಲರಲ್ಲಿ ಆಗುತ್ತೆ. ಎಲ್ಲ ಹಿಟ್ಟು ತುಪ್ಪದಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಆಗೋವರೆಗೂ ಇದೇ ರೀತಿ ಕೈ ಬಿಡದೇನೆ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಗ್ಯಾಸನ್ನು ಆಫ್ ಮಾಡಿನೇ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಸನ್ನು ಕೆಳಗಡೆ ಆನ್ ಮಾಡ್ಕೊಂಡಿಲ್ಲ. ಮೈದಾ ಹಿಟ್ಟು ಕಡಲೆ ಹಿಟ್ಟಿನ ಥರ ತುಂಬ ಹೊತ್ತು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅನ್ನೋದೇನಿಲ್ಲ. ಜಸ್ಟ್ ತುಪ್ಪವನ್ನು ಲೈಟಾಗಿ ಬಿಸಿ ಮಾಡಿ ನಂತರ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇದರಲ್ಲಿ ಹಸಿ ಸ್ಮೆಲ್ ಇರುತ್ತೆ, ತುಂಬ ಹೊತ್ತು ಹುರ್ಕೋಬೇಕು ಅನ್ನೋದೇನಿಲ್ಲ. ಜಸ್ಟ್ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಎಲ್ಲ ಹಿಟ್ಟನ್ನು ನೀಟಾಗಿ ಈ ರೀತಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಇಮಿಡಿಯೇಟಾಗಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ತಟ್ಟೆಯಲ್ಲಿ ಹಾಕೋಕ್ಕಿಂತ ಮುಂಚೆ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸರ್ಕೊಳ್ಳಿ. ಹಾಗಾಗಿ ಒಂದೇ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಈ ರೀತಿ ಸವರ್ಕೊತಾ ಇದ್ದೀನಿ ಎಲ್ಲ ಕಡೆಗೂ ನೀಟಾಗಿ. ಈ ರೀತಿ ಎಲ್ಲ ಕಡೆಗೂ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ಕೆಳಗಡೆ ಪೇಡ ಅಂಟ್ಕೊಳ್ಳೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಮುಂಚೆನೇ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಈಗ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೊಳ್ಳೋಣ. ನೋಡಿ, ಬಿಸಿ ಇರೋದ್ರಿಂದ ಸ್ಪೂನಿಂದ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕ ಸ್ಪೂನಿಂದ ಈ ರೀತಿ ಸವರ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮೇಲ್ಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಎಲ್ಲ ಕಡೆಗೂ ನೀಟಾಗಿ ಸವರ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಎಲ್ಲ ಕಡೆಗೂ ಈ ರೀತಿ ಒಂದೇ ಸಮನಾಗಿರಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ಹೊರಗಡೆ ಇಟ್ಟರೆ ಒಂದು 20 ನಿಮಿಷ ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಅಕಸ್ಮಾತಾಗಿ ನಿಮಗೆ ಇನ್ಸ್ಟೆಂಟಾಗಿ ಬೇಕು ಅಂದರೆ ಒಂದು 10 ನಿಮಿಷ ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ನೋಡಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಆದಷ್ಟು ಬೇಗನೆ ಸೆಟ್ ಆಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆದಷ್ಟು ಬೇಗನೆ ಸೆಟ್ ಆಗುತ್ತೆ. ಫ್ರಿಜ್ ಇರಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಹೊರಗಡೆನೇ ಇಟ್ಟರೂ ಕೂಡ ನಡೆಯುತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಟ್ ಆದಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಮೊದಲು ಮೇಲ್ಗಡೆ ಈ ರೀತಿ ಲೈಟಾಗಿ ಮಾರ್ಕ್ ಹಾಕ್ಕೋಬೇಕು. ಪೂರ್ತಿ ತಳದಿಂದ ಕಟ್ ಮಾಡ್ಕೋಬಾರ್ದು. ಲೈಟಾಗಿ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಆಮೇಲೆ ಈ ರೀತಿ ತಳದಿಂದ ಕಟ್ ಮಾಡ್ಕೋಬೇಕು. ಆಗ ನೀಟಾಗಿ ಕಟ್ ಆಗುತ್ತೆ. ಆಮೇಲೆ ನಾನು ಇದನ್ನು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲವೂ ಕೂಡ ನೀಟಾಗಿ ಸಪ್ರೇಟ್ ಆಗುತ್ತೆ, ಎಲ್ಲೂ ಕಟ್ ಆಗೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿವೆ. ನೋಡಿದ್ರೆ ಸಾಕು ತಿನ್ಬೇಕನ್ನಿಸ್ತಾ ಇದೆ. ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇವೆ. ನೋಡಲಿಕ್ಕಷ್ಟೇ ಅಲ್ಲದೆ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಒಂದು ತಿಂದರೆ ಮತ್ತೊಂದು ತಿನ್ಬೇಕನ್ಸುತ್ತೆ, ಮತ್ತೊಂದು ತಿಂದರೆ ಮಗದೊಂದು ತಿನ್ಬೇಕನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ರೆಡಿಯಾಗುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹುರ್ಗಡ್ಲೆಯಿಂದ ತುಂಬಾ ಸಾಫ್ಟ್ ಆದ ಮತ್ತು ರುಚಿಕರವಾದಂಥ ಪೇಡಾನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.